ನಮೋ ನಮಃ. ಸ್ನೇಹಿತರೆ, ಏಷ್ಯಾ ಖಂಡದಲ್ಲಿ ಮೊದಲನೇ ಕಲ್ಲೆಂದು ಅನಿಸ್ಕೊಂಡಿರುವಂತಹ ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿರುವಂತಹ ನಮ್ಮ ಮಧುಗಿರಿಯಲ್ಲಿರುವಂತಹ ಈ ಏಕಶಿಲಾ ಬೆಟ್ಟದ ಬಗ್ಗೆ ಸ್ವಲ್ಪ ಕಿರು ಮಾಹಿತಿಯನ್ನು ತಿಳಿಸುತ್ತೇನೆ. ಇಲ್ಲಿ ನಮ್ಮ ಅಣ್ಣವರು ಅಕ್ಕವರು ಎಲ್ಲ ಬಂದಿದ್ದಾರೆ. ನೋಡಿರಿ, ನಮ್ಮ ಈ ಮಧುಗಿರಿ ಏಕಶಿಲಾ ಬೆಟ್ಟ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಈ ಕೋಟೆಯನ್ನು ಮೊದಲಿಗೆ ಕಟ್ಟಿಸಿದರು. ಅವರಾದ ನಂತರ ಮೈಸೂರಿನ ದಳವಾಯಿ ದೇವರಾಜ ಅರಸನ್ನವರು 1678ರಲ್ಲಿ ಇಲ್ಲಿ ಅವರು ರಾಜಭಾರ ಮಾಡವ್ರೆ. ಅವರಾದಮೇಲೆ ರಾಜ ಚಿಕ್ಕಪ್ಪಗೌಡ ವಂಶಸ್ಥರು ಸುಮಾರು ಜನ ಅವ್ರ ಸಂತತಿಯವರು ಇಲ್ಲಿ ರಾಜಭಾರ ಮಾಡವ್ರೆ. ಅವರಾದಮೇಲೆ ಟಿಪ್ಪು ಸುಲ್ತಾನ್ ಹೈದರಾಲಿ ಇವರು ರಾಜಭಾರ ಮಾಡವ್ರೆ. ಮತ್ತು ಈ ಬೆಟ್ಟಕ್ಕೆ ನೀವು ಟೌನ್ ಮಧ್ಯೆ ಬಂದರೆ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಒಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಅದೇ ಥರ ನೀವು ಸ್ಟಾರ್ಟಿಂಗ್ ಕೋಟೆಗೆ ಬರಬೇಕಾದ್ರೆ ಒಂದು ಪಾರ್ಕ್ ಅಂತ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ರೂಟಲ್ಲಿ ಹೋಗ್ಬಿಟ್ರೆ ಒಂದು ಕುಡಿಯೋ ನೀರು ಬಾವಿ, ಸಿಹಿ ನೀರು ಬಾವಿ ನೋಡ್ಬೋದು. ಆಮೇಲೆ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಆಮೇಲೆ ಉಯ್ಯಾಲೆ ಕಂಬಗಳಂತ 4 ಕಂಬಗಳವೆ, ಅವನ್ನು ನೋಡ್ಬೋದು. ಮತ್ತು ನೀವು ಕೋಟೆ ಒಳಗಡೆಗೆ ಬಂದರೆ ಬರ್ತಾ ಎಡಗಡೆ ನಿಮಗೆ ಕೋದಂಡ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಕೋಟೆಯಿಂದ ಆಚೆ ಕಡೆಗೆ ಒಂದು ಜೈನರ ದೇವಸ್ಥಾನ ಸಿಗುತ್ತೆ. ಮತ್ತು ಅಲ್ಲಿ ಕೆಳಗಡೆ ಇರತಕ್ಕಂಥ ಬಿಲ್ಡಿಂಗ್ಗಳೆಲ್ಲ ಆಗಿನ ಕಾಲದ ರಾಜರ ಮನೆಗಳು, ರಾಜರ ದರ್ಬಾರ್ ಮಹಲು ಅವೆಲ್ಲ ನೋಡ್ಬೋದು. ಮತ್ತು ನಮ್ಮ ಈ ಏಕಶಿಲಾ ಬೆಟ್ಟಕ್ಕೆ ಆಗಿನ ಕಾಲಕ್ಕೆ 3 ಥರ ಹೆಸರಿಕ್ಕವ್ರೆ ಅಣ್ಣಂದ್ರೆ. ಯಾಕಂದರೆ ಏನಂತ ಅಂದರೆ ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ. ಅಂತರಾಳ ಬಾಗಿಲು ಅಂತ ಯಾವುದು ಅಂತ ನೀವು ಕಂಡಾಗ ನಮ್ಮ ಮಧುಗಿರಿಯ ಪೊಲೀಸ್ ಸ್ಟೇಷನ್ ಹಿಂದ್ಗಡೆಗೆ ಆ ಮೈನ್ ಬಾಗಿಲ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ನೀವು ಅದನ್ನು ಯಾವ ಥರಪ್ಪ ಗುರ್ತಿಡೋದಂದರೆ, ಅಲ್ಲಿ ಆಗಿನ ಕಾಲಕ್ಕೆ ಕಲ್ಲಲ್ಲಿ ದೊಡ್ಡದಾಗಿ ಆನೆಗಳು ಬಿಡಿಸವ್ರೆ. ಎಡಗಡೆ ಒಂದು, ಬಲಗಡೆ ಒಂದು. ಅದು ಮೈನ್ ಬಾಗಿಲು, ಅಂತರಾಳ ಬಾಗಿಲು ಅಂತ. ದಿಡ್ಡು ಬಾಗಿಲು ಅಂದರೆ ನಮ್ಮ ಮಧುಗಿರಿ ಬೆಟ್ಟ ಎತ್ತಬೇಕಾದ್ರೆ ನೀವು ಫಸ್ಟು ಎಂಟ್ರೆನ್ಸ್ನಲ್ಲಿ ಒಂದು ಕಲ್ಲಿನ ಬಾಗಿಲು ಸಿಗುತ್ತೆ ಅಣ್ಣವ್ರೆ ಅಕ್ಕನವ್ರೆ. ಆ ಕಲ್ಲಿನ ಬಾಗಿಲು ಸೈಡಲ್ಲೇ ಬಲಗಡೆಗೆ ಒಂದು ಚಿಕ್ಕದಾಗಿರೋ ಬಾಗಿಲು ಬರುತ್ತೆ. ಅದೇ ಥರ ಈ 4ನೇ ಕಲ್ಲಿನ ಹತ್ರ ಒಂದು ಬಾಗಿಲು ಬರುತ್ತೆ. ಆಮೇಲೆ ಆ ಕುಂಬಾರ ಮನೆ ಬೀದಿ ಕಡೆ ಹೋಗೋದು ಒಂದು ಬಾಗಿಲು ಬರುತ್ತೆ. ಮತ್ತು ಈ ಬೆಟ್ಟದಿಂದ ಸಿದ್ರಕಟ್ಟೆ ಕಡೆಗೆ ಹೋಗೋ ಕಡೆ ಒಂದು ಚಿಕ್ಕದಾಗಿರೋ ಬಾಗಿಲು ಬರುತ್ತೆ. ಈ ಚಿಕ್ಕದಾಗಿರೋ 5 ಬಾಗಿಲುಗಳಿಗೆ ದಿಡ್ಡು ಬಾಗಿಲು ಅಂತ ಕರೀತಾರೆ, ಗಿಡ್ಡು ಬಾಗಿಲು ಅಂತಲೂ ಕರೀತಾರೆ. ಇವು ಏನಕ್ಕೆ ಮಾಡವ್ರೆ ಅಂದರೆ, ಈ ದೊಡ್ಡ ಬಾಗಿಲು ಏನಾಯಿತು ಅವು ಹಗಲೊತ್ತು ಓಪನ್ ಇರ್ತಾವಂತೆ. ನೈಟ್ ಇವನು ಮುಚ್ಚಿದಾಗ ಅಕ್ಕವರೇ ಅಣ್ಣವರೇ ಆ ಚಿಕ್ಕದಾಗಿರೋ ಬಾಗಿಲಲ್ಲಿ ಆ ಕಡೆ ಈ ಕಡೆ ಹೊರಗಡೆ ಓಡಾಡೋರಂತೆ. ಆಮೇಲೆ ಮೈಸೂರು ಬಾಗಿಲಂದರೆ ಇಲ್ಲಿ ಫಸ್ಟ್ನೇದಾಗಿ ನಿಮಗೆ ಆನೆ ಬಾವಿ ಕಲ್ಯಾಣಿ ಅಂತ ಕರೀತಾರೆ, ಇಟ್ಟಿಗೆ ಬಾವಿ ಕಲ್ಯಾಣಿ ಅಂತ ಕರೀತಾರೆ. ಈ ಕಲ್ಯಾಣಿಯಿಂದ ಎಡಗಡೆಗೆ ನೀವು ಮುಂದಕ್ಕೆ ಹೋಗ್ಬಿಟ್ರೆ 3 ಬಾಗಿಲು ಸಿಗ್ತವೆ ಅಣ್ಣವ್ರ ಅಕ್ಕನವ್ರೆ. ಅಲ್ಲಿ ಒಂದು ದೊಡ್ಡ ಬಾಗಿಲ ಮೇಲೆ ಹೈದರಾಲಿ ಅವರು ರಾಜಭಾರ ಮಾಡ್ತಿದ್ರಲ್ಲ, ಆವಾಗ ಶಾಸನ ಬಿಡಿಸೋರು ಉರ್ದುನಲ್ಲಿ. ಅದು ನಮ್ಮ ಮೈಸೂರು ಕಡೆಗಿರೋದ್ರಿಂದ ಮೈಸೂರು ಬಾಗಿಲು ಅಂತ ಕರೀತಾರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಕರೀತಾರೆ. ಮತ್ತು ನಮ್ಮ ಏಕಶಿಲಾ ಬೆಟ್ಟಕ್ಕೆ ನೀವು ಕೆಳಗಡೆ ಅಂತರಾಳ ಬಾಗಿಲಿಂದ ಹಿಡಿದು ಟಾಪಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿವರೆಗೂ ಈ ಥರ ಕಲ್ಲಿನ ಬಾಗಿಲು ಕೌಂಟ್ ಮಾಡ್ಕೊಂಡು ಹೋದರೆ 21 ಕಲ್ಲಿನ ಬಾಗಿಲು ಬರ್ತವೆ ಅಣ್ಣವ್ರ ಅಕ್ಕನವ್ರೆ. ಆಮೇಲೆ ಈ ಸೈನಿಕರು ಕಾವಲು ಕಾಯೋ ಬ್ರಿಡ್ಜ್ಗಳಂತ ಬರ್ತವೆ. ಆ ಬ್ರಿಡ್ಜ್ಗಳು ನಮ್ಮ ಏಕಶಿಲಾ ಬೆಟ್ಟ ಈ ಫ್ರಂಟ್ ಶೇಪ್ಗೆ 25 ಬ್ರಿಡ್ಜ್ಗಳು ಬರ್ತವೆ. ಅದರಲ್ಲಿ ಕೆಲವು ಪೂರ್ತಿ ಚಂದ್ರಾಕೃತಿಯಲ್ಲಿವೆ, ಕೆಲವು ಅರ್ಧ ಚಂದ್ರಾಕೃತಿಯಲ್ಲಿವೆ, ಕೆಲವು 4 ಮೂಲೆ ಚೌಕಟ್ಟಾಗಿದ್ದಾವೆ ಅಣ್ಣವ್ರ ಅಕ್ಕನವ್ರೆ. ಮತ್ತು 5 ಬ್ರಿಡ್ಜ್ಗಳಲ್ಲಿ ರೂಮುಗಳಿದ್ದಾವೆ ಸ್ನೇಹಿತರೆ. ರೂಮುಗಳು ಏನಕ್ಕಪ್ಪ ಅಂದರೆ, ಒಬ್ಬರು ಸೈನಿಕರು ಡ್ಯೂಟಿ ಮಾಡ್ತಾಯಿದ್ರೆ ಮತ್ತೊಬ್ಬರು ಎಷ್ಟು ತಗೊಳ್ಳೋದಕ್ಕೆ ಸ್ನೇಹಿತರೆ. ಮತ್ತು ಈ ಬೆಟ್ಟದಲ್ಲಿ ಕುಡಿಯೋ ನೀರಿಗಾಗಿ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ 10 ಕಲ್ಯಾಣಿಗಳನ್ನು ನೋಡ್ಬೋದು ಸ್ನೇಹಿತರೆ. ನೀವು 10 ಕಲ್ಯಾಣಿಗೂ ಈ ಥರ ಮೆಟ್ಲವೆ, ದೊಡ್ಡ ಕಲ್ಯಾಣಿಗಳು ಒಳಗಡೆ ಕಿಡಿದವು ನೋಡ್ಬೋದು. ಮೊದಲನೇದಾಗಿ ಆನೆ ಬಾವಿ ಕಲ್ಯಾಣಿ ಅಂತಾರೆ, 2ನೇದು ಬಾತನ ಕಲ್ಯಾಣಿ, 3ನೇದು ಹಂಸದ ಕಲ್ಯಾಣಿ, 4ನೇದು ಹೆಬ್ಬಾವ ಕಲ್ಯಾಣಿ, 6ನೇದು ನವಲ ಕಲ್ಯಾಣಿ, 7ನೇದು ಮಾವನ ಕಲ್ಯಾಣಿ, 8ನೇದು ಸಿದ್ರ ಕಲ್ಯಾಣಿ, 9ನೇದು ಭೀಮನ ಕಲ್ಯಾಣಿ, 10ನೇದು ಹನುಮನ ಕಲ್ಯಾಣಿ. ಈ ಥರ 10 ಕಲ್ಯಾಣಿಗಳನ್ನು ನೋಡ್ಬೋದು. ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಕಲ್ಯಾಣಿಗಳು. ಆಮೇಲೆ ನಮ್ಮ ಮಧುಗಿರಿಯ ಏಕಶಿಲಾ ಬೆಟ್ಟ 10 ಸುತ್ತಿನ ಕೋಟೆ ಅಣ್ಣವ್ರೆ ಅಕ್ಕನವ್ರೆ. ನೀವು ಕೆಳಗಡೆಯಿಂದ ಕೋಟ್ ಮಾಡ್ಕೊಂಡು ಹೋಗ್ಬಿಟ್ರೆ 10 ಸುತ್ತು ಕೋಟೆ ದಾಟ್ಕೊಂಡು ಹೋಗಬೇಕು. ಆಮೇಲೆ ಜೈಲ್ ರೂಮ್ಗಳು ಅನ್ನೋರೆ ನೋಡಿ, ಇಲ್ಲಿ ಎಡಗಡೆಗೊಂದು ಜೈಲ್ ರೂಮ್ ಐತೆ, ಬಲಗಡೆಗೊಂದು ಜೈಲ್ ರೂಮ್ ಐತೆ, ಈ ಕಡೆ ಲೆಫ್ಟಲ್ಲಿ ಒಂದು ಜೈಲ್ ರೂಮ್ ಐತೆ. ಇದೇ ಥರ ಟಾಪಲ್ಲಿ ಜೈಲ್ ರೂಮ್ಗಳವೆ, ಕೆಳಗಡೆ ಒಂದು ಜೈಲ್ ರೂಮ್ ಬರುತ್ತೆ. ಒಟ್ಟು 6 ಜೈಲ್ ರೂಮ್ಗಳನ್ನು ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟದಲ್ಲಿ ನೋಡ್ಬೋದು. ಆಮೇಲೆ ಈ ಥರ ಕಲ್ಲಿನ ಮಂಟಪಗಳು ಇಲ್ಲಿ ಕಾಣಿಸುತ್ತಾ ಅನ್ನೋರೆ ಅಕ್ಕನವ್ರೆ, ಈ ಥರ ಕಲ್ಲಿನ ಮಂಟಪಗಳು 6 ಬರ್ತವೆ. ಆಮೇಲೆ ಕಣಜಗಳು ಅನ್ನೋರೆ ರವಂಡಾಗಿವೆ ಕಣಜಗಳು, ಆ ಥರ ಕಣಜಗಳು ಸಮೇತ 6 ಕಣಜಗಳನ್ನು ನೋಡ್ಬೋದು. ಅದರಲ್ಲಿ ಫುಲ್ ವೇಣುಗೋಪಾಲ ಸ್ವಾಮಿ ಟಾಪಲ್ಲಿರೋ ಹತ್ರ 3 ಕಣಜಗಳಿದ್ದಾವೆ. ಅವನ್ನ ತುಪ್ಪಜ್ಜ ಕಣಜ ಅಂತ ಕರೀತಾರೆ.
ಅವನ್ನ ತುಪ್ಪಸ್ ಗಣಜ ಅಂತ ಯಾಕೆ ಕರೀತಾರೆ ಅಂದರೆ, ನಮ್ಮ ಏಕಶಿಲಾ ಬೆಟ್ಟಕ್ಕೆ 21 ಬಾಗಿಲು ಮುಚ್ಚಿಬಿಟ್ರೆ ಅಣ್ಣವ್ರ ಅಕ್ಕನವ್ರೆ ಬೇರೆ ಕಡೆಯಿಂದ ಎಲ್ಲಿ ಬರೋಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಯಾರನ್ನ ಬೆಟ್ಟದ ಹಿಂದ್ಗಡೆ ಹತ್ತು ಬರೋಕ್ಕೆ ಬಂದರೆ ಅವ್ರ ಮೇಲೆ ಅದರಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ಜೇನುತುಪ್ಪನ ಅವ್ರ ಮೇಲೆ ಸುರಿಯೋರಂತೆ, ಜಾರು ಬೀಳಿ ಅಂತ. ಅದಕ್ಕಾಗಿ ಮೇಲಿರೋ ಕಣಜಗಳನ್ನ ತುಪ್ಪದ ಕಣಜ ಅಂತ ಕರೀತಾರೆ. ಮತ್ತು ನಮ್ಮ ಈ ಏಕಶಿಲಾ ಬೆಟ್ಟದಲ್ಲಿ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಆಂಜನೇಯ ಸ್ವಾಮಿ ವಿಗ್ರಹಗಳನ್ನು 10 ನೀವು ನೋಡ್ಬೋದು ಈ ನಮ್ಮ ಏಕಶಿಲಾ ಬೆಟ್ಟದಲ್ಲಿ. ಮತ್ತು ನಮ್ಮ ಈ ಏಕಶಿಲಾ ಬೆಟ್ಟಕ್ಕೆ ಮೊದಲಿಗಿದ್ದ ಹೆಸರು ಮದ್ದಗಿರಿ ಅಂತ. ಆ ಮದ್ದಗಿರಿ ಅನ್ನಕ್ಕೆ 2 ಉದಾಹರಣೆವೆ ಅಣ್ಣವ್ರೆ ಅಕ್ಕನವ್ರೆ. ಒಂದು ಉದಾಹರಣೆ ಬಂದು ಇಲ್ಲಿ ನಮ್ಮ ಹಿಂದುಗಡೆ ಇರುವ ಒಂದು ರೂಮ್ನಲ್ಲಿ ಮದ್ದು ಗುಂಡು ಶೇಖರಣೆ ಮಾಡೋರು. ಇಲ್ಲಿ ಬಂದರೆ ನೀವು ಇಲ್ಲಿ ಮೆಟ್ಲ ಮೇಲೆಲ್ಲ ನೋಡ್ರಿ, ಅಲ್ಲೆಲ್ಲ ಫುಲ್ಲು ನೈಸಾಗೈತೆ. ಅದೇನೆಂದರೆ ಆ ಕಲ್ಲಿರೋದನ್ನು ಮದ್ದು ತಂದು ಇಲ್ಲಿ ಹಾಕ್ಕೊಂಡು ಸಣ್ಣ ಗುಂಡು ಕಾಲು ತೊಗೊಂಡು ಅದನ್ನೆಲ್ಲ ಪುಡಿ ಮಾಡಿಕೊಂಡು ಪಿರಂಗಿಗೂ ಗಣ್ಣಿಗೂ ಬೆಂಕಿ ಹತ್ಕೊಳ್ಳೋಕ್ಕೆ ಬಳಸೋರಂತೆ. ಇದೊಂದು ಉದಾಹರಣೆ ಮದ್ದಗಿರಿ ಅನ್ನೋದಕ್ಕೆ. ಆಮೇಲೆ ನಾವು ಏಕಶಿಲಾ ಬೆಟ್ಟದಿಂದ ಹೋಗ್ಬಿಟ್ರೆ ನಮ್ಮ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಐತೆ. ಆ ಕಡೆ ಚಿಕ್ಕದಾಗಿರೋ ಗುಟ್ಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ. ಇವೆರಡರ ಮಧ್ಯೆ ಒಂದು ಕಟ್ಟೆ ನಿರ್ಮಿಸ್ತಾರೆ, ನೀರಿನ ಕಟ್ಟೆ. ಆ ಕಟ್ಟೆ ಹೆಸರು ಸಿದ್ರಕಟ್ಟೆ ಅಂತ. ಆ ಸಿದ್ರಕಟ್ಟೆ ಮೇಲೆ ನಿಂತ್ಕೊಂಡು ನೀವು ಏಕಶಿಲಾ ಕಲ್ಲು ನೋಡಿದಾಗ ನಿಮಗೆ ಕೆಳಗಡೆಯಿಂದ ಫುಲ್ಲು ಟಾಪ್ಗನ್ನ ಒಂದೇ ಕಲ್ಲೇ ಕಾಣಿಸುತ್ತೆ. ಯಾವ ಥರ ಕಾಣಿಸುತ್ತೆ ಅಂದರೆ ಒಳ್ಳೆ ಮಲಗಿರೋ ಮದ ಆನೆ ಕಣ್ಣ ಕಾಣಿಸುತ್ತೆ. ಅದಕ್ಕಾಗಿ ಈ ಬೆಟ್ಟಕ್ಕೆ ಫಸ್ಟ್ಗೆ ಇದ್ದಿದ್ದ ಹೆಸರು ಮದ್ದಗಿರಿ ಅಂತ. ಆಮೇಲೆ ಮಧುಗಿರಿ ಅಂತ ಹೆಂಗಾಯಿತು ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಪುಣ್ಯ ಕವಿಯವರು ಅವರು ನಮ್ಮ ಮಧುಗಿರಿಯಲ್ಲಿ AC ಆಗಿದ್ದರಂತೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರಂತೆ. ಅವರು ಸತ್ಯ ನಮ್ಮ ಬೆಟ್ಟ ನಾವು ಯಾವ ಥರ ಬಂದಿದ್ದೀವೋ ಆ ಥರ ನೋಡೋಕ್ಕೆ ಬಂದಾಗ ಈ ಬೆಟ್ಟದಲ್ಲಿ ತುಂಬ ಹೆಜ್ಜೆ ಇರೋದಕ್ಕೆ ಅವರೇನು ಮಾಡಿದ್ರು ಅಂದರೆ ಮಧುಗಿರಿ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ, ಮಧುಗಿರಿ ಅಂತ ಮಾಡಿದ್ರು ಅಂತಾರೆ. ಮತ್ತು ಅಣ್ಣವ್ರೆ ಅಕ್ಕನವ್ರೆ ಕೆಲವರು ಬಂದು ಕೇಳ್ತಾರೆ, ಆಗಿನ ಕಾಲದಲ್ಲಿ ರಾಜರ ಮನೆಗಳಿಲ್ಲ ಅಂತ ಕೇಳ್ತಾರೆ. ಈಗ ಕೆಳಗಡೆ ನೀವು 2 ವೀಲರು ಕಾರು ಪಾರ್ಕ್ ಮಾಡ್ತೀರಲ್ಲ, ಕೋದಂಡ ಸ್ವಾಮಿ ದೇವಸ್ಥಾನ ಮುಂದಿರೋರೆಲ್ಲ ಆಗಿನ ಕಾಲದ ರಾಜರ ಮನೆಗಳು, ದರ್ಬಾರ್ ಮಹಲು ಅವೆಲ್ಲ ಅವೇನೆ. ಮತ್ತು ಈ ಕಲ್ಲಿನ ಮಂಟಪಕ್ಕೆ ಹಾಕಿರೋರಲ್ಲ, ಈ ಕಲ್ಲು ಕಂಬಗಳು ಎಲ್ಲಿಂದ ತಂದ್ರೆ ಅಂತ ಕೇಳ್ತಾರೆ. ಅಣ್ಣವರೇ ಎಲ್ಲಿಂದ ತಂದಿಲ್ಲ, ಇಲ್ಲೇ ದೊಡ್ಡ ಕಲ್ಲುಗಳನ್ನೆಲ್ಲ ಇಲ್ಲೇ ಅವ್ರಿಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಕೊಂಡು ಎಲ್ಲ ಇಲ್ಲೇ ನಿರ್ಮಾಣ ಮಾಡ್ಕೊಂಡು ಕಟ್ಟಿರೋದು. ಮತ್ತು ಆಗಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ. ಕೆಲವರು ಕೇಳ್ತಾರೆ, ಎಲ್ಲ ಗಾರೆ ಅಣ್ಣವ್ರೆ ಅಕ್ಕನವ್ರೆ. ನೀವು ಇಲ್ಲಿ ಆನೆಬಾವಿ ಕಲ್ಯಾಣಿನ ಸ್ವಲ್ಪ ಮುಂದಕ್ಕೆ ಹೋದರೆ ಈ ಥರ ರವಂಡಾಗಿರೋ ಗಾಲಿಗಳು, ಕಲ್ಲಿನ ಗಾಲಿಗಳು ಸುಮಾರು 5 ಗಾಲಿಗಳಿವೆ. ಅದಕ್ಕೆ ಮಧ್ಯೆ ಓಲೈತೆ. ಅಲ್ಲಿ 4 ತೊಟ್ಟಿ ಮಾಡೋರು ಅಣ್ಣವ್ರು ಅಕ್ಕನವ್ರೆ. 1 ತೊಟ್ಟಿ ನೀರಿಗೆ, ಇನ್ನು 3 ತೊಟ್ಟಿ ರೆಡಿಯಾಗಿರೋ ಗಾರೆ ಹಾಕೊಳ್ಳೋಕ್ಕೆ. ಅಲ್ಲಿ ಈಗಲೂ ನೋಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸುಣ್ಣಕಲ್ಲವೇ ಈಗಲೂ ಸುಮಾರು ಒಂದು 10-20 ಸುಣ್ಣಕಲ್ಲ ಐತೆ. ಆಗಿನ ಕಾಲಕ್ಕೆ ಬೆಟ್ಟದಿಂದ ಐತೆ ಅಣ್ಣವ್ರು ಅಕ್ಕನವ್ರೆ. ಅದನ್ನು ಅವರು ಕತ್ತೆ, ಕುದುರೆ, ಆನೆ, ಒಂಟೆ ಮೇಲೆ ಎಲ್ಲ ಇಲ್ಲಿಗೆ ಹೊಡಿಸ್ಕೊಂಡು ಒಂದು 50 ಬಂಡ್ಲಿ ಮಳ್ಳು ಹಾಕೋರಂತೆ, ಒಂದು 50 ಬಂಡ್ಲಿ ಸುಣ್ಣಕಲ್ಲು ಹಾಕೋರಂತೆ. ಇಷ್ಟು ವೇಸ್ಟ್ ಬೆಲ್ಲ ಹಾಕಿ, ಇಷ್ಟು ಜೇನು ಕಿತ್ತಿರೋ ಮೇಣ ಅಂತ ಇರ್ತೈತೆ ವೇಸ್ಟ್, ಅದನ್ನು ಸ್ವಲ್ಪ ಹಾಕಿ, ಇಷ್ಟು ಕೋಳಿ ಮೊಟ್ಟೆ ಹಾಕಿ ಗಾರೆ ಹರಿಯೋರು ಅಂತೆ. ಇಷ್ಟು ಬೆಟ್ಟಕ್ಕೂ ಇಲ್ಲೇ ಗಾರೆ ಹರಿದಿರೋದು ಅಣ್ಣವ್ರು ಅಕ್ಕನವ್ರೆ. ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ತುಂಬ ಚೆನ್ನಾಗೈತೆ. ಆದರೆ ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋಣಂದರೆ ನೋಡಿರಿ, ಕ್ರಿಸ್ತಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಈ ಕೋಟೆ ಕಟ್ಟಿದ್ರು. ಅವ್ರ ಹೆಸರು ಬರೆದಿಲ್ಲ, ಎಲ್ಲಿ ಗೋಡೆ ಮೇಲೆ ಎಲ್ಲಿ ಕೆತ್ತಿಲ್ಲ. ಮೈಸೂರಿನ ದಳವಾಯಿ ದೇವರಾಜ ಅರಸು 1678ರಲ್ಲಿ ಅವರು ರಾಜಭಾರ ಮಾಡಿದ್ರು, ಅವರು ಬರೆದಿಲ್ಲ. ರಾಜ ಚಿಕ್ಕಪ್ಪ ಗೌಡ ವಂಶಸ್ಥರು ಸುಮಾರು ಜನ ರಾಜ್ಯಗಳ ಬಾಳವ್ರೆ, ಅವರು ಬರೆದಿಲ್ಲ. ಹೈದರಾಲಿ ಟಿಪ್ಪು ಸುಲ್ತಾನ ಬರೆದಿಲ್ಲ. ಆದರೆ ಕೆಲವರೆಲ್ಲ ಬರ್ತೀರಾ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಈ ಗೋಡೆ ಮೇಲೆ ಕಲ್ಲು ಮೇಲೆಲ್ಲ ಈ ಥರ ಬರಿಬೇಡ್ರಿ. ಆಮೇಲೆ ಬರಬೇಕಾದ್ರೆ 2 ಲೀಟ್ರ್ ಕ್ಯಾನು 3 ಲೀಟ್ರ್ ಕ್ಯಾನು ತುಂಬಿರೋ ತರ್ತೀರಾ, ತಿಂಡಿಗಳು ತರ್ತೀರಾ, ಎಲ್ಲ ತಿಂತೀರಾ, ನೀರು ಕುಡಿತೀರಾ, ಅಲ್ಲಲ್ಲೇ ಬಿಸಾಕಿ ಹೋಗ್ತೀರಾ ಅಣ್ಣವ್ರೆ ಅಕ್ಕನವ್ರೆ. ದಯವಿಟ್ಟು ಯಾರು ಬಿಸಾಕಬೇಡ್ರಿ, ತಗೊಂಡೋಗಿ ಕೆಳಗಡೆ ಡಸ್ಟ್ಬಿನ್ಗಳಂತವೆ ಅಲ್ಲಿ ಹಾಕ್ರಿ. ಈ ಬೆಟ್ಟ ನಮ್ಮದು ಎಲ್ಲರದು, ನಾವೆಲ್ಲರೂ ನಮ್ಮ ಮನೆ ಯಾವ ಥರ ಇಕ್ಕಿಂತವೋ ಆ ಥರ ಇಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ, ಮುಂದಿನ ಬರೋ ಪೀಳಿಗೆಗೆ ಇನ್ನೂ ಚೆನ್ನಾಗಿರ್ತೈತೆ ಅಂತ ಹೇಳುತ್ತಾ ಇಷ್ಟೊಂದು ಮಾತುಗಳನ್ನು ಅವಕಾಶ ಕೊಟ್ಟವರಿಗೆ ಇವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭರತ್ ಮಾತಾ ಕೆ ಜೈ, ಭರತ್ ಮಾತಾ ಕೆ ಜೈ, ಬೋಲೋ ಭರತ್ ಮಾತಾ ಕೆ ಜೈ. ಜೈ ಶ್ರೀ ಸದ್ಗುರುನಾಥ, ನಮೋ ನಮಃ.